ಸುಧೀಂದ್ರ ಅವರೇ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಇದಕ್ಕೆ ಸರ್ಕಾರಗಳು ಸಜ್ಜಾಗ್ತಿರ್ತಕ್ಕಂಥ ರೀತಿ, ಜನಗಳಿಗೆ ಈಗ ಅಂತಿಮ ಆಸರೆ ಯಾರೋದು ಸರ್ಕಾರ ಏನೋ ಮಾಡ್ತಾರೆ, ಅವ್ರ ಪಾಲಿಸಿಲಿ ಏನೋ ಮಾಡ್ತಾರೆ, ಅವ್ರು ಏನೋ ಒಂದು ಕೋರ್ಸ್ ಮಾಡ್ತಾರೆ ನಮಗೆ, ಅಥವಾ ಒಂದು ಹೊಸ ಕಾಲೇಜ್ ಓಪನ್ ಮಾಡ್ತಾರೆ, ಅಥವಾ ಇರೋ ಕಾಲೇಜಲ್ಲೇ ನನ್ನ ಮಕ್ಕಳಿಗೆ ನಮಗೆ ಏನೋ ಒಂದು ಕಲಿಸ್ಕೊಡ್ತಾರೆ ನಮಗೆ, ಆ ಥರದ ಪ್ರೋಗ್ರಾಮ್ಸ್ ಅಂತ ಬಂದಾಗ ಇಂಡಿಯಾ ಲೆವೆಲಲ್ಲಿ ಏನಾಗ್ತಾ ಇದೆ, ಸ್ಟೇಟ್ ಲೆವೆಲಲ್ಲಿ ಏನಾಗ್ತಿದೆ ಅಂತ ಹೇಳಿ. ಯಾಕೆಂದರೆ ನಮ್ಮ ಸಾಫ್ಟ್ವೇರ್ ಅಂತ ಬಂದಾಗ ಬೆಂಗಳೂರು ಅಂತೀವಿ ನಾವು. ಇದು ಭಾಳ ಇಂಪಾರ್ಟೆಂಟು. ಇವತ್ತು ಒಂಥರ ರೆಗ್ಯುಲರ್ಕಿನ್ನ ಇದು ಭಾಳ ಖುಷಿ ಟಾಪಿಕ್ಕು. ಆಮೇಲೆ ಜನರು ಕೂಡ ಭಾಳ ತಿಳ್ಕೊಳ್ಳುವಂಥದ್ದು ನೋಡಿ. ಒಂದು ಹೇಳ್ತೀನಿ, ಕರ್ನಾಟಕ ಸರ್ಕಾರ ಕಳೆದ ಹೋದ ವರ್ಷ ಜೂನ್ 2025ರಲ್ಲಿ ನಿಪುಣ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರಮೋಟಿಂಗ್ ಅಪ್ಸ್ಕಿಲ್ ಅಂಡ್ ನೆಟ್ವರ್ಕಿಂಗ್ ಇನ್ ಎಐ ಅಂತ 300 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಏನಿದ್ರ ಮುಖ್ಯ ಉದ್ದೇಶ? ಇದು ರೀಸ್ಕಿಲ್ಲಿಂಗ್ ಅಂಡ್ ಅಪ್ಸ್ಕಿಲ್ಲಿಂಗ್ ಟ್ಯಾಲೆಂಟ್ ಇನ್ ಎಐ. ಅಂದ್ರೆ ನೀವು ಹೇಳಿದ್ರಿ ಒಂದು ಮಾತು, ಅದನ್ನೇ ಓದ್ಬೇಕಾ ಇದನ್ನ ಓದ್ಬೇಕಾ. ಸೊ ಯಾವ ರೀತಿ ಅವ್ರದ್ದು ಫೋಕಸ್ ಇರಬೇಕು. ಇವತ್ತೇನು ಇವತ್ತು ಡೆಲ್ಲಿಲಿ ಆಗ್ತಾ ಇದೆ, ಆನ್ ದ ಸಿಮಿಲರ್ ಲೈನ್ಸ್ ಆಲ್ರೆಡಿ ದೇರ್ ಇಸ್ ಎ ಕರ್ನಾಟಕ ರೀಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಅಂತ ನಡೀತಾ ಇದೆ ಒಂದು. ಆಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಸ್ಟ್ ಶುರು ಮಾಡಿದ್ದು ಇಡೀ ದೇಶದಲ್ಲೇನೆ ಬೆಂಗಳೂರಲ್ಲಿ ನ್ಯಾಸ್ಕಾಮ್ ಜೊತೆ 28 ಕೋಟಿಯ ಒಂದು ಇದರಲ್ಲಿ ಬಂಡವಾಳ ಹಾಕಿ ಸರ್ಕಾರದವರು 28 ಕೋಟಿ ಅದಕ್ಕೆ ಇದು ಸ್ಯಾಂಕ್ಷನ್ ಮಾಡಿ ಅದೇನು ಮಾಡಿದ್ರು, ಡೀಪ್ ಟೆಕ್ ಇನೋವೇಷನ್. ಅಂದ್ರೆ ಅವರು ಸುಮ್ಮನೆ ಏನೋ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡ್ಬಿಟ್ಟು ಬಿಡ್ಲಿಲ್ಲ. ಒಂದು ಕಡೆ ಯಾವ ರೀತಿ ಅಪ್ಸ್ಕಿಲ್ ಮಾಡಬಹುದು ಅಂತ ನೋಡಿದ್ರು, ಇನ್ನೊಂದು ಕಡೆ ಇಂಡಸ್ಟ್ರಿ ಅದಕ್ಕೆ ಏನ್ ಹೇಳ್ತಾ ಇದೆ ಅಂತ ನೋಡಿದ್ರು. ಆಮೇಲೆ ಸ್ಟ್ರಾಟಜಿಕ್ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ 2025-2030 ನಮ್ಮ ಕರ್ನಾಟಕ ಗೌರ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಮಿನಿಮಮ್ ಎಂಪ್ಲಾಯ್ಮೆಂಟ್ ಎಐ ಥ್ರೆಶೋಲ್ಡ್ ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಬಂದ್ರೆ, ಫಾರ್ ಎಕ್ಸಾಂಪಲ್ ಅದಕ್ಕೆ ಎಕ್ಸಾಂಪಲ್ ಇದೆ, 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಿನಿಮಮ್ 25 ಜಾಬ್ ಇರಲೇಬೇಕು ಅಂತಕ್ಕಂಥ ಒಂದು. ಅಂದ್ರೆ 50 ಕೋಟಿಗೆ ನಾನು ಹೇಳ್ತಾ ಇರೋದು ರಿಸರ್ವೇಶನ್ ಅಂದ್ರೆ ಅವರು ಇಂಥವ್ರು ಕೊಡಿ ಅಂತವ್ರು ಕೊಡಿ ಅಂತ ಹೇಳ್ತಾ ಇಲ್ಲ, ಜಾಬ್ ಎಷ್ಟು ಇರಬೇಕು ಅಂತ ಹೇಳ್ತಾರೆ. ಸಾರಿ, 25 ಇವ್ರು ಕೊಡಿ ಅವ್ರು ಕೊಡಿ ಅಂತ ಮನುಷ್ಯರಿಗೆ ಇಷ್ಟು ಅಪಾಯಿಂಟ್ ಮಾಡಲೇಬೇಕು, ಆ ತರ ಹೇಳ್ಬೋದು ಇದನ್ನ. ಮನುಷ್ಯರಿಗೆ ರಿಸರ್ವೇಶನ್ ಅನ್ನ ಖಂಡಿತ ಅದನ್ನು ಕೂಡ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ, ಮಿನಿಮಮ್ ಥ್ರೆಶೋಲ್ಡ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ಸ್ ಅಂತ ಒಂದು ಸ್ಕೀಮ್ ಪ್ರಕಾರ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲನೇದಾಗಿ ಇದು ಶುರು ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಐ ಬೇಸ್ಡ್ ಫ್ಯೂಚರ್ ಪ್ರೂಫಿಂಗ್ ಪಾಲಿಸಿ ಅಂತ ಕೂಡ ಏನು ಕರ್ನಾಟಕ ಪ್ರಿಯಾಂಕ್ ಖರ್ಗೆ ಅವರು ಲಾಸ್ಟ್ ಜೂನ್ ನಲ್ಲಿ ಲಾಂಚ್ ಮಾಡಿದ್ರು, ನಮ್ಮ IT ಸಚಿವರು. ಅವರು ಕೂಡ ಇದರಲ್ಲಿ ವರ್ಕ್ ಫೋರ್ಸ್ ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು. ನೀವು ಅವಾಗಲೇ ಹೇಳಿದಂತ, ನೀವು ನಿಮ್ಮ ಆರಂಭಿಕ ವ್ಯಾಖ್ಯದಲ್ಲಿ ಹೇಳಿದಂತ ಇದ್ದು ಯಾವ ರೀತಿ ಇವತ್ತಿನ ಕರೆಂಟ್ ವರ್ಕ್ ಫೋರ್ಸ್, ಇವತ್ತು ನಾವು ಹಿಂಗ್ ಮಾಡ್ತಾ ಇದೀವಿ, ಸ್ಕ್ರೂ ಟೈಟ್ ಮಾಡಿದ್ವಿ, ಇನ್ನೊಂದು ಮಾಡ್ತಾ ಇದ್ದೀವಿ, ಮತ್ತೊಂದು ಮಾಡ್ತಾ ಇದ್ದೀವಿ. ಆಮೇಲೆ ಸುರಭಿ ಅವರು ಒಂದು ಮಾತು ಹೇಳಿದ್ರು, ನಮ್ದು 40% ನಮ್ದು ಸಿಕ್ಕಾಪಟ್ಟೆ ಅಗ್ರಿಕಲ್ಚರ್ ಇರೋದ್ರಿಂದ ಅದು ಒಪ್ಕೊಳ್ಬೇಕಾಗಿರೋ ಮಾತೆ. ಇಂಡಿಯಾಗೆ ಯಾವ ರೀತಿ ಆಗತ್ತೆ, ನಾವು ನಮ್ಮ ಭಾಗವನ್ನು ನೋಡಿದಾಗ ಇಡೀ ದೇಶ ಒಂದು, ನಮ್ಮ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಲೆಕ್ಕದಲ್ಲಿ ತಗೊಂಡ್ರೆ ಹೌದು. ಯಾಕಂದ್ರೆ ಬೆಂಗಳೂರು ಇಸ್ ಎ ಟೆಕ್ ಹಬ್. ನೀವು ವೆದರ್ ಇಲ್ಲ ಅಗ್ರಿಕಲ್ಚರ್ ಎಲ್ಲ ನಮಗೆ ಬಹಳ ಆಲ್ಮೋಸ್ಟ್ ನಿಲ್ಲು ಬಹಳ ಅಲ್ಲ ಇಲ್ಲೋ. ಹಾಗಾಗಿ ನಮ್ಮ ಸರ್ಕಾರ ಏನಿದೆ ಒಂದು 4-5 ಇನಿಷಿಯೇಟಿವ್ ಬಹಳ ಅಂದ್ರೆ ಫರ್ಮ್ ಫೂಟಿಂಗ್ ಹೆಜ್ಜೆ ಇದು. ಅಂದ್ರೆ ಸುಮ್ಮನೆ ಏನೋ ಒಂದು ಪಾಲಿಸಿ ಮಾಡ್ಬಿಡ್ಬೇಕು ಅಂತ ಮಾಡ್ತಾ ಇಲ್ಲ. ಇಷ್ಟರ ಮೇಲೆ ಡಿಸ್ಪ್ಲೇಸ್ಡ್ ವರ್ಕರ್ಸ್ ಯಾರಿದ್ದಾರೆ ಅವರು ಕೂಡ ಹೇಳ್ತೀನಿ, ಎಐ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಡೆಯಿಂದ ಅವರು ಕೂಡ ಗೌರ್ಮೆಂಟ್ ವಿಲ್ ಇಂಟರ್ವ್ಯೂನ್ ಟು ಫೋಕಸ್ ಆನ್ ರೀಡಿಪ್ಲಾಯ್ಮೆಂಟ್ ಹೆಂಗೆ ಸ್ಕಿಲ್ ರೀಡಿಪ್ಲಾಯ್ಮೆಂಟ್. ಆಮೇಲೆ ಅದನ್ನ ಯಾವ ಲೆವೆಲ್ ತನಕ ತಂದಿದ್ದಾರೆ ಅಂದ್ರೆ, ಇವತ್ತೇನು ನಮ್ಮ ಇದ್ರದ್ದು ನಮ್ಮ ನಮ್ದು ಗ್ಯಾರಂಟಿ ಇದ್ರದ್ದೇನಿದೆ ಅದರಲ್ಲಿ ಕೂಡ ಅವ್ರಿಗೆ ರೀಸ್ಕಿಲ್ಲಿಂಗ್ಗೆ ಅದರಲ್ಲಿ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯುವ ನಿಧಿನಲ್ಲಿ ನಮಗೆ ರೀಸ್ಕಿಲ್ಲಿಂಗ್ ಅಲ್ಲಿ ಅದರಲ್ಲಿ ಕೂಡ ಈ ಯುವ ನಿಧಿಗೆ ರೀಸ್ಕಿಲ್ಲಿಂಗ್ ಕಂಪಲ್ಸರಿ, ಯುವ ನಿಧಿ ಪ್ಲಸ್ ಅಂತೇಳಿ ಸ್ಟೂಡೆಂಟ್ಸ್ ಕೆನಾಟ್ ಟೇಕ್ ದಿ ಇದು 2000 ಏನು ಕೊಡ್ತಾ ಇದೀವಿ ಅದು ಫಾರ್ ಎವರ್. ಅವರು ಒಂದು ಕಂಪಲ್ಸರಿ ಟ್ರೈನಿಂಗ್ ಪ್ರೋಗ್ರಾಮ್ ಬರ್ಬೇಕು ಯುವ ನಿಧಿ ಪ್ಲಸ್ ಅಂತ. ಅದರಲ್ಲಿ ವಿ ಆರ್ ಸ್ಪೆಸಿಫೈಯಿಂಗ್ ಅಂದ್ರೆ ಎಲ್ರಿಗೂ ಅಲ್ಲ, ಫಾರ್ ಎಕ್ಸಾಂಪಲ್ ಡಿಪ್ಲೊಮೊ ಅಂತ ಅವ್ರಿಗೆ ಆಗದೆ ಇರಬಹುದು, ಯಾರ್ಯಾರಿಗೆ ಸೂಕ್ತವಾಗಿರ್ತದೋ ಸರ್ಕಾರ ಅವ್ರಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಕ್ಕಂಥ ಕೆಲಸ. ಇವತ್ತು ನಾನು ಇದನ್ನ ರಾಜಕೀಯವಾಗಿ ಹೇಳ್ತಾ ಇಲ್ಲ, ಕರ್ನಾಟಕ ಸರ್ಕಾರ ಅಂತೂ ಏನು ಹೆಜ್ಜೆ ಇಡಬೇಕು ಇದಷ್ಟು ಸ್ಟೆಪ್ಸ್ ಲಾಸ್ಟ್ 1 ವರ್ಷದಿಂದಾನೆ, ಅದು ಇವತ್ತು ಇದನ್ನ ನಾವು ಫೋರ್ಸಿ ಮಾಡ್ತಾ ಇಲ್ಲ, 1 ವರ್ಷದಿಂದ ಬಹಳಷ್ಟು ಹೆಜ್ಜೆಗಳನ್ನ ಇಟ್ಟಿದ್ದೀವಿ.